ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು 8 ಲೋಟಸ್ ಚಾನಲ್. ಇವತ್ತು ಈವ್ನಿಂಗ್ ಸ್ನ್ಯಾಕು ಟೀ ಟೈಮ್ಗೆ ಮದ್ದೂರು ವಡೆ ಈಸಿಯಾಗಿ ಯಾವ ಥರ ಮಾಡೋದಂತ ನೋಡೋಣ. ತುಂಬ ಈಸಿಯಾಗಿ ಮಾಡ್ಕೋಬೋದು, ಫ್ರೆಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಯಾವ ಥರ ಮಾಡೋದು ನೋಡೋಣ. ಒಂದು 2 ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆನ ಬಿಸಿ ಮಾಡ್ಕೋಬೇಕು. ಇದನ್ನು ಸಿಮ್ಮಲ್ಲಿ ಇಡ್ತೀನಿ ಬಿಸಿಗೆ ಫಸ್ಟು. ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಆಗೋಷ್ಟು ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಮತ್ತು ಸಣ್ಣದಾಗಿ ಹೆಚ್ಚಿರೋ ಅಂಥ ಶುಂಠಿ ಸ್ವಲ್ಪ, 1-2 ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿರೋದು, ಕರಿಬೇವು ಸ್ವಲ್ಪ ಅದು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ನೀರು ಬಿಡುತ್ತಲ್ಲ, ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸಾರಿ. ಆಮೇಲೆ ಇವಾಗ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಮತ್ತು 1 ಕಪ್ ಆಗೋಷ್ಟು ಮೈದಾ ಹಾಕ್ಕೊತಾ ಇದ್ದೀನಿ. ಅರ್ಧ ಕಪ್ ಆಗೋಷ್ಟು ಉಪ್ಪಿಟ್ಟು ರವೆ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸಾರಿ. ಚೆನ್ನಾಗಿ ಮಿಕ್ಸ್ ಆಗೋ ಥರ ಈ ಥರ ಕಲಿಸ್ಕೊಳ್ಳಿ. ಆಮೇಲೆ ಇವಾಗ ಎಣ್ಣೆ ಬಿಸಿ ಇಟ್ಟಿದ್ವಲ್ಲ, ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಂದು ಸಾರಿ. ಮತ್ತು ಇವಾಗ ನೀರು ಸ್ವಲ್ಪ ಹಾಕ್ಕೊಂಡು ಚಪಾತಿ ಹಿಟ್ಟಿದ್ನ ಅದಕ್ಕೆ ಕಲಿಸ್ಕೋಬೇಕು. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಈ ಥರ ಒಂದು ಪೇಪರ್, ಪ್ಲಾಸ್ಟಿಕ್ ಪೇಪರು ಇಲ್ಲಾಂದರೆ ಬಟರ್ ಪೇಪರು, ಬಾಳೆ ಎಲೆ ಯಾವುದಾದ್ರೂ ಆಗುತ್ತೆ, ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಸವರ್ಕೊಂಡು ಮೀಡಿಯಮ್ ಅದಕ್ಕೆ ತಟ್ಕೋಬೇಕು. ತುಂಬ ತೆಳುವಾಗೂ ತಟ್ಟಬಾರ್ದು, ದಪ್ಪನಾಗೂ ತಟ್ಕೋಬಾರ್ದು, ಮೀಡಿಯಮ್ ಆಗಿರಬೇಕು. ಈ ಥರ ತಟ್ಕೊಳ್ಳಿ. ಈ ಅದಕ್ಕೆ ಇದ್ದರೆ ಸಾಕು. ಇನ್ನೂ ತುಂಬ ತೆಳುವಾಗಿ ತಟ್ಟಿದ್ರೆ ಚೆನ್ನಾಗಿರಲ್ಲ. ಮೀಡಿಯಮಾಗಿ ಈ ಅದಕ್ಕೆ ತಟ್ಕೊಳ್ಳಿ. ಒಂದಾದಮೇಲೆ ಒಂದು ಎಣ್ಣೆಲೆ ಕರ್ಕೋಬೇಕು. ಇದು ಸ್ವಲ್ಪ ಅರ್ಧ ಫ್ರೈ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಬಿಡಬೇಕು. ಎಣ್ಣೆನ ಮೀಡಿಯಮಲ್ಲಿ ಇಟ್ಕೊಳ್ಳಿ. ನೋಡಿ, ಇವಾಗ ಇದು ಸ್ವಲ್ಪ ಬೆಂದಿದೆ. ಇವಾಗ ಇನ್ನೊಂದು ಬಿಡ್ತಾ ಇದ್ದೀನಿ. ಈ ಮೆಥಡಲ್ಲಿ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ನಮಗೆ ಮದ್ದೂರು ವಡೆ. ನೋಡಿ, ಇವಾಗ ಒಂದು ಇದು ರೆಡಿ ಆಗಿದೆ. ನೋಡಿ, ಇಷ್ಟು ಬೆಂದರೆ ಸಾಕು. ಈ ಕಲರ್ ಬಂದಮೇಲೆ ತೆಗ್ದುಬಿಡಿ. ಈ ಥರ 1 by 1 ಒಂದು ಅರ್ಧ ಬೆಂದಮೇಲೆ ಬಿಟ್ಟರೆ ಸಾಕು. ನೋಡಿ, ಇವಾಗ ನಮಗೆ ಪರ್ಫೆಕ್ಟಾಗಿರೋ ಅಂಥ ಮದ್ದೂರು ವಡೆ ರೆಡಿಯಾಗಿದೆ. ಬೇಕನ್ನಿಸ್ದಾಗ ಮನೆಯಲ್ಲೇ ಮಾಡ್ಕೋಬೋದು. ಅಂಗಡಿಗಿಂತ ಮನೆಯಲ್ಲೇ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.